ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಹೇಗಿದ್ದೀರಾ ಎಲ್ಲರೂ? ಇವತ್ತಿನ ವಿಡಿಯೋದಲ್ಲಿ ನಾನು ಈವ್ನಿಂಗ್ ಸ್ನ್ಯಾಕ್ಕಾಗಿ ಮಕ್ಕಳಿಗೆ ತುಂಬ ಇಷ್ಟ ಆಗುವಂಥ ಪಕೋಡ ರೆಸಿಪಿ ತೋರಿಸ್ತಾ ಇದ್ದೀನಿ. ತುಂಬ ಅಂದರೆ ತುಂಬ ಟೇಸ್ಟಿಯಾಗಿದೆ, ಹಾಗೆ ತುಂಬ ಈಸಿ ಕೂಡ ಇದೆ ಇದು ಮಾಡೋದಕ್ಕೆ. ಬನ್ನಿ ಇದನ್ನು ಹೇಗೆ ಮಾಡೋದು ಅಂತ ನೋಡೋಣ. ಮೊದಲಿಗೆ 1 ಕಪ್ಪಷ್ಟು ಕಡಲೆ ಹಿಟ್ಟನ್ನು ತಗೊಂಡು ಈ ರೀತಿ ಜರಡಿ ಇಟ್ಕೋಬೇಕು. ನೋಡಿ, ಈ ರೀತಿ ನೈಸಾಗಿ ಬರಬೇಕು, ಆ ರೀತಿ ಮಾಡ್ಕೋಬೇಕು. ಕಡಲೆ ಹಿಟ್ಟು ಯಾವತ್ತೂ ಗಂಟಿರುತ್ತೆ, ಅದನ್ನು ತೆಗೆಯೋದಕ್ಕೋಸ್ಕರ ಈ ರೀತಿ ಮಾಡ್ತಾಯಿದ್ದೀನಿ. ಪೂರ್ತಿಯಾಗಿ ಇದನ್ನು ಜರಡಿ ಇಟ್ಕೊಳ್ತಾ ಇದ್ದೀನಿ. ನೋಡಿ, ಈ ಥರ ವೇಸ್ಟ್ ಬಂದಿರೋದು ಅದನ್ನು ರಿಮೂವ್ ಮಾಡ್ಬೋದು. ಹಾಗೆ ಕಡಲೆ ಹಿಟ್ಟು ಎಷ್ಟು ತೊಗೊಂಡಿದ್ದೀನೋ ಅಷ್ಟೇ ಅಕ್ಕಿ ಹಿಟ್ಟನ್ನು ಕೂಡ ತೊಗೊಂಡಿದ್ದೀನಿ ನಾನು. ಯಾವುದೇ ಅಕ್ಕಿ ಹಿಟ್ಟು ಬೇಕಾದರೆ ತೊಗೋಬೋದು. ನಾನಿದು ಮನೆಯಲ್ಲೇ ಮಾಡ್ಕೊಂಡಿರುವಂಥದ್ದು. ಇದಕ್ಕೆ ನಾನು 1.5 ಟೀ ಸ್ಪೂನಷ್ಟು ಕಾಶ್ಮೀರಿ ಚಿಲ್ಲಿ ಪೌಡರ್ ಹಾಕ್ಕೊಂಡಿದ್ದೀನಿ. ಹಾಗೆ ಸ್ವಲ್ಪ ಹಿಂಗು, ಸ್ವಲ್ಪ ಜೀರಿಗೆ ಪುಡಿ ಹಾಕ್ಕೊಂಡಿದ್ದೀನಿ 1/4 ಟೀ ಸ್ಪೂನಷ್ಟು. ಹಾಗೆ ಓಂಕಾಳು ಸ್ವಲ್ಪ ಹಾಕ್ತಾಯಿದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪು. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಎಲ್ಲ ಕಡೆಯೂ ಬ್ಲೆಂಡ್ ಆಗಬೇಕು. ಆ ರೀತಿ ಇದನ್ನು ಒಂದು ಸ್ಪೂನ್ ಅಥವಾ ವಿಸ್ಕ್ನ ಸಹಾಯದಿಂದ ಈ ರೀತಿ ಮಿಕ್ಸ್ ಮಾಡ್ಕೊಳ್ಳಿ. ಇದೀಗ ಮಿಕ್ಸ್ ಆಗಿದೆ. ಈಗ ನಾನೊಂದು 4-5 ಬೆಳ್ಳುಳ್ಳಿನ ಜಜ್ಜಿ ನೀರಲ್ಲಿ ಹಾಕಿ ಇಟ್ಟಿದ್ದೆ. ಇದರ ಫ್ಲೇವರ್ಗೋಸ್ಕರ ಅಷ್ಟೇ. ಬೆಳ್ಳುಳ್ಳಿ ಪೇಸ್ಟ್ ಇದ್ರೆ ಬೇಕಾದರೆ ಯೂಸ್ ಮಾಡ್ಬೋದು, ಸ್ವಲ್ಪ ಹಾಕ್ಕೊಂಡು. ಈಗ ಇದನ್ನು ಸೋಸ್ಕೊಳ್ತಾ ಇದ್ದೀನಿ. ನನಗೆ ಬೆಳ್ಳುಳ್ಳಿ ಬೇಡ, ಅದರ ಫ್ಲೇವರ್ ಇರುವಂಥ ನೀರು ಮಾತ್ರ ಸಾಕು. ಇದನ್ನು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಈ ರೀತಿ ಮಿಕ್ಸ್ ಮಾಡಿದ ಮೇಲೆ ನೀರು ಎಷ್ಟು ಬೇಕೋ ನೋಡ್ಕೊಂಡು ಹಾಕ್ಕೋಬೇಕು. ಒಂದೇ ಸಲಕ್ಕೆ ನೀರು ಹಾಕಿದರೆ ಜಾಸ್ತಿ ಆಗಿಬಿಟ್ರೆ ಮತ್ತೆ ಪುನಃ ಅಳತೆ ತಪ್ಪುತ್ತೆ. ಅದಕ್ಕೆ ನಾನಿಲ್ಲಿ ಸ್ವಲ್ಪ ನೀರು ಹಾಕ್ಕೊಂಡು ಮಿಕ್ಸ್ ಮಾಡ್ತಾಯಿದ್ದೀನಿ. ಇಷ್ಟೇ ನೀರು ಸಾಕಾಯಿತು ನನಗೆ. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ನೋಡಿ, ಚೆನ್ನಾಗಿ ಮಿಕ್ಸ್ ಮಾಡಿ ಈ ರೀತಿ ರೋಲ್ ಮಾಡಿ ಇಟ್ಕೊಳ್ಳಿ. ನೋಡಿ, ಈ ರೀತಿ ಬರಬೇಕು. ಮಾಮೂಲಿ ನಾವು ಚಕ್ಲಿಗೆಲ್ಲ ಮಾಡ್ತೀವಲ್ಲ, ಸೇಮ್ ಅದೇ ಥರ. ಈಗ ಚಕ್ಲಿ ಮೇಕರನ್ನು ತೊಗೊಂಡಿದ್ದೀನಿ ನಾನಿಲ್ಲಿ. ಇದಕ್ಕೆ ಆಯಿಲ್ ಸ್ಪ್ರೆಡ್ ಮಾಡ್ತಾಯಿದ್ದೀನಿ. ಈ ರೀತಿಯ ಅಚ್ಚು ತಗೋಬೇಕು. ಇದಕ್ಕೆ ಅಚ್ಚು ಹಾಕ್ಕೊಂಡಿದ್ದೀನಿ, ಅದಕ್ಕೇನು ಆಯಿಲ್ ಸ್ಪ್ರೆಡ್ ಮಾಡಿದ್ದೀನಿ. ಈಗ ಇದರಲ್ಲಿ ಅರ್ಧ ಭಾಗನ ನಾನು ಇದಕ್ಕೆ ಹಾಕ್ಕೊಳ್ತಾ ಇದ್ದೀನಿ. ನಿಮಗೆ ಯಾವ ರೀತಿ ಆಗುತ್ತೋ ಆ ರೀತಿ ಹಾಕ್ಕೊಳ್ಳಿ. ಇದನ್ನು ಮುಚ್ಚಳಕ್ಕೂ ನಾನು ಈ ರೀತಿ ಆಯಿಲ್ ಸ್ಪ್ರೆಡ್ ಮಾಡ್ತಾಯಿದ್ದೀನಿ. ಇದನ್ನು ಈ ರೀತಿ ಮುಚ್ಚಿಡಿ. ಆ ಕಡೆ ಎಣ್ಣೆ ಕಾಯೋಕ್ಕೆ ಇಟ್ಟಿದ್ದೀನಿ. ಎಣ್ಣೆ ಕಾದಿದೆ. ಇವಾಗ ಇದಕ್ಕೆ ನಿಧಾನಕ್ಕೆ ಇದನ್ನು ಈ ರೀತಿ ಬಿಡಬೇಕು. ಈ ರೀತಿ ಬಿಡುವಾಗ ಎಣ್ಣೆ ಕಾದಿರೋದ್ರಿಂದ ಕೈ ಬಿಸಿ ಹಬೆ ತಾಗುತ್ತೆ, ನೋಡ್ಕೋಬೇಕು. ಫಸ್ಟ್ ಟೈಮ್ ಮಾಡೋದಾದರೆ ನೀವು ಕೈಗೇನಾದರೂ ಬಟ್ಟೆ ಸುತ್ತಕೊಂಡು ಆಮೇಲೆ ಮಾಡ್ಕೊಳ್ಳಿ, ಆಗ ಹಬೆ ಬಟ್ಟೆಗೆ ತಾಗುತ್ತೆ. ನೋಡಿ, ಈ ರೀತಿ ಆದಾಗ ಇದನ್ನು ಮಗ್ಚಿ ಹಾಕ್ಕೊಳ್ಳಿ. ಫಾಸ್ಟಾಗಿ ಆಗುತ್ತೆ. ಬರೀ ಅರ್ಧ ಗಂಟೆಯಲ್ಲಿ ಇದು ಪೂರ್ತಿ ಮಾಡಿ ತೆಗಿಬೋದು. ನಾವು ಮಿಕ್ಸ್ ಮಾಡೋದು ಹಾಗೆ ಈ ರೀತಿ ಫ್ರೈ ಮಾಡಿ ತೆಗೆಯೋದು ಕೂಡ ಮಾಡ್ಕೋಬೋದು. ತುಂಬ ಈಸಿ ಇದೆ. ನೋಡಿ, ಈ ರೀತಿ ಎಣ್ಣೆ ಅದರ ಬಬಲ್ಸ್ ಎಲ್ಲ ಕಡಿಮೆ ಆಗುವಾಗ ತೆಗೆದ್ರೆ ಆಯಿತು. ತುಂಬ ಅಂದರೆ ತುಂಬ ಈಸಿ ಇದೆ. ತಕ್ಷಣಕ್ಕೆ ಯಾರಾದರೂ ಬಂದರೆ ಮನೇಲೇನು ಸ್ನ್ಯಾಕ್ಸ್ ಇಲ್ಲ ಅಂತಂದರೆ ಮಾಡ್ಕೋಬೋದು. ಹಾಗೆ ಇನ್ನೊಂದು ಸಲನೂ ಮಾಡ್ತಾಯಿದ್ದೀನಿ. ಈ ಬಬಲ್ಸ್ ಎಲ್ಲನೂ ಕಡಿಮೆ ಆಗ್ತಿದ್ದಂಗೆ ಇದನ್ನು ಇನ್ನೊಂದು ಕಡೆಗೆ ಟರ್ನ್ ಮಾಡ್ಕೋಬೋದು. ಬೇಗ ಅಂದರೆ ಬೇಗ ಆಗುತ್ತೆ, ಯಾಕಂದರೆ ಅದು ತುಂಬ ತೆಳ್ಳಗಿರುತ್ತೆ ಅಲ್ವಾ. ಫಾಸ್ಟಾಗಿ ಫ್ರೈ ಆಗಿ ಸಿಗುತ್ತೆ ನಮಗೆ. ಇದು ತುಂಬ ಟೈಮ್ ಏನು ತಗೊಳ್ಳೋದಿಲ್ಲ. ನೋಡಿ, ಇದೀಗ ಆಗಿದೆ. ಎಲ್ಲನೂ ಅದೇ ರೀತಿ ಮಾಡಿ ತೆಗಿತಾ ಇದ್ದೀನಿ. ಇವಾಗ ಇದೇ ಎಣ್ಣೆಗೆ ಸ್ವಲ್ಪ ಕರಿಬೇವು ಕೂಡ ಹಾಕಿ ಫ್ರೈ ಮಾಡಿ ತೆಗಿತಾ ಇದ್ದೀನಿ. ಅದರ ಮೇಲ್ಗಡೆಗೆ ಹಾಕೋದಕ್ಕೆ ಅಷ್ಟೇ. ತುಂಬ ಚೆನ್ನಾಗಿರುತ್ತೆ ಇದರಲ್ಲಿರೋ ಈ ಕರಿಬೇವು ತಿನ್ನೋದಕ್ಕೆ. ಅದು ಕೂಡ ಕ್ರಿಸ್ಪಿಯಾಗಿರುತ್ತೆ. ಫ್ರೈ ಮಾಡಿರುವ ಕರಿಬೇವು ಕೂಡ ಅದರ ಮೇಲೆ ಹಾಕ್ಕೊಳ್ತಾ ಇದ್ದೀನಿ. ಇಷ್ಟೇ. ಇದು ತುಂಬ ಈಸಿ ಇದೆ ಮಾಡೋದಕ್ಕೆ.
ಫಟಾಫಟ್ ಅಂತ ಮಾಡ್ಕೋಬೋದು. ಎಷ್ಟು ಕ್ರಿಸ್ಪಿ ಇದೆ ನೋಡಿ, ಇದನ್ನು ಪ್ರೆಸ್ ಮಾಡುವಾಗ ಅದರ ಸೌಂಡಿಗೆ ಗೊತ್ತಾಗುತ್ತೆ. ಹಾಗೆ ಬಾಯಿಗೆ ಹಾಕಿದ ಕೂಡಲೇ ಕರಮ್ ಕುರುಮ್ ಅಂತ ಇದೆ. ಮಕ್ಕಳಿಗೆಲ್ಲ ಈವ್ನಿಂಗ್ ಸ್ನ್ಯಾಕಾಗಿ ಇದನ್ನು ನೀವು ಮಾಡಿಕೊಡ್ಬೋದು. ತುಂಬ ಈಸಿಯಾಗಿರುವಂಥ ರೆಸಿಪಿ. ನೀವು ಕೂಡ ಇದನ್ನು ಟ್ರೈ ಮಾಡಿ. ವಿಡಿಯೋ ಇಷ್ಟ ಆದರೆ ಲೈಕ್, ಶೇರ್, ಕಮೆಂಟ್ ಮಾಡಿ. ಹಾಗೆ ಇದುವರೆಗೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡೋದೇ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ, ನನಗೆ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.